ಹಾಯ್ ಫ್ರೆಂಡ್ಸ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕರ್ಕ ರಾಶಿಯವರಿಗೆ ಇವತ್ತಿನ ದಿನ ಲವ್ ರಿಲೇಶನ್ಶಿಪ್ ರೀಡಿಂಗ್ ಅನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಿದ್ರೆ 2 ಏಪ್ರಿಲ್ ಇಂದ 10th ಏಪ್ರಿಲ್ ವರೆಗೂ ಏನೆಲ್ಲ ಅವರ ಲೈಫಲ್ಲಿ ಅವರ ಪಾರ್ಟ್ನರ್ ಇರ್ಬೋದು, ಅವರ ಬಗ್ಗೆ ಇರ್ಬೋದು, ಫೀಲಿಂಗ್ಸ್ ಅನ್ನ ಚೆಕ್ ಮಾಡ್ಕೊಂಡು ಬರೋಣ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಇನ್ನೂವರೆಗೂ ಅಂತಂದ್ರೆ ಒಂದ್ಸಾರಿ ರೀಡಿಂಗ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಅಗೇನ್ ನಾನು ಹೇಳೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಓದಿದ್ದೆ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ, ಮತ್ತೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ಲವ್ ರಿಲೇಶನ್ಶಿಪ್ ಅಲ್ಲಿ ಇರೋರು ಎಲ್ಲರೂ ನೋಡ್ಬೋದು. ಆದಷ್ಟು ರೀಡಿಂಗ್ ಅನ್ನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಕಾಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಿದ್ದಾರೆ ಅವ್ರ ಜೊತೆಗೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ನೋಡೋಣ ಕರ್ಕ ರಾಶಿಯವರ ಕರೆಂಟ್ ಫೀಲಿಂಗ್ ಯಾವ ರೀತಿ ಬರ್ತಾ ಇದೆ, ಮತ್ತೆ ಅವರ ಥಾಟ್ ಪ್ರೊಸೆಸ್ ಏನ್ ನಡೀತಾ ಇದೆ ಅವರ ಪಾರ್ಟ್ನರ್ ಬಗ್ಗೆ, ಅವರ ಪಾರ್ಟ್ನರ್ ಕೂಡ ಯಾವ ರೀತಿ ವಿಚಾರ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನೋಡೋಣ. ಇಷ್ಟೇ ಅಲ್ಲ, ಯೂನಿವರ್ಸ್ ಗೈಡ್ಲೈನ್ಸ್ ಅನ್ನ ನಂತರ ತಗೊಳ್ಳೋಣ. ಫಸ್ಟ್ ಆಫ್ ಆಲ್ ರೀಡಿಂಗ್ ಅನ್ನ ನೋಡ್ಕೊಂಡು ಆಮೇಲೆ ತಗೊಳ್ಳೋಣ. ಓಕೆ, ಏನೋ ಮನಸ್ಸಲ್ಲಿ ತುಂಬಾ ಗೊಂದಲಗಳನ್ನ ಇಟ್ಕೊಂಡಿದ್ದೀರಾ ಕರ್ಕ ರಾಶಿಯವರೇ. ಏನೋ ಗೊಂದಲ ನಡೀತಾ ಇದೆ ಲೈಫಲ್ಲಿ. ತುಂಬಾ ವಿಚಾರ ನಡೀತಾ ಇದೆ, ಸ್ಟೆಬಿಲಿಟಿ ಇಲ್ಲ, ಡಿಪ್ರೆಷನ್ ಅಂತ ಅನಿಸ್ತಾ ಇದೆ. ತಲೆನೋವು ಇರ್ಬೋದು, ಸಂವೇರ್ ಎಲ್ಲೋ ಮೈಕೈ ನೋವು ಇರ್ಬೋದು, ತಲೆನೋವು ಇರ್ಬೋದು, ಮತ್ತೆ ಏನೋ ಜಗಳದ್ದು ಮೊಮೆಂಟ್ ನನಗೆ ಕಾಣ್ತಾ ಇದೆ ಎಲ್ಲೋ ನಿಮ್ಮ ಒಂದು. ಓಕೆ, ಏನಾದ್ರೂ ಜಗಳ ಅದು ಏನಾದ್ರೂ ಮಾಡ್ತಾ ಇದ್ದೀರಾ ನೀವು ವರ್ಕ್ ಪ್ಲೇಸ್ ಅಲ್ಲಿ ಈ ರೀತಿ ಏನಾದ್ರೂ ಅನ್ನೋಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಹಾಗೇನಾದ್ರೂ ಇದ್ರೆ ಅದನ್ನ ಸ್ಟಾಪ್ ಮಾಡಿಬಿಡಿ. ಯಾಕಂತಂದ್ರೆ ನೋಡಿ, ಜಗಳ ಅನ್ನೋವಂಥದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಆಗಿನ ಮಟ್ಟಕ್ಕೆ ನಾವು ಇದನ್ನ ಮಾಡ್ತೀವಿ. ಸ್ವಲ್ಪ ನಿಮಗೆ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಇದು ಅನ್ನಿಸ್ಬೋದು, ಅರ್ಥ ಮಾಡ್ಕೊಳ್ಳಿ. ಅಷ್ಟು ಅಕ್ಯುರೇಟ್ ಆಗಿ ನಮಗೆ ಇದು ಬರೋದಿಲ್ಲ ಭಾಷೆ ಎಲ್ಲ, ಬಟ್ ಇನ್ ಬಿಟ್ವೀನ್ ಸ್ವಲ್ಪ ಮಿಕ್ಸಪ್ ಆಗಿರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಿಮಗೆ ನನ್ನ ಭಾಷೆ ಅರ್ಥ ಆದರೆ ಸಾಕು. ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಜಗಳ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅದನ್ನ ನೀವು ಡಿಪೆಂಡ್ ಮಾಡಿಕೊಂಡು ನೀವು ಅವ್ರ ಜೊತೆಗೆ ಎಲ್ಲ ರೀತಿಯಿಂದ ಫೈಟ್ ಮಾಡಿ ಎಲ್ಲ ಮಾಡಿ ನೀವು ವಿನ್ ಆಗ್ಬೋದು. ಆದರೆ ಪರ್ಮನೆಂಟ್ ಆಗಿ ಏನಾಗುತ್ತೆ ಹೇಳಿ, ಆ ರಿಲೇಶನ್ಶಿಪ್ ಅನ್ನ ಕಟ್ ಆಫ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಪ್ರೆಸೆಂಟ್ ಮೂಮೆಂಟ್ ನನಗೂ ಕೂಡ ಅದನ್ನೇ ಅನ್ನಿಸ್ತಾ ಇದೆ. ತುಂಬ ನೆಗೆಟಿವಿಟಿ ತುಂಬಿಕೊಂಡಿದೆ ನಿಮ್ಮ ಮೈಂಡಲ್ಲಿ, ಮನಸ್ಸಲ್ಲಿ ನೆಗೆಟಿವಿಟಿ ತುಂಬಿಕೊಂಡಿದೆ. ಅದೇ ನಿಮ್ಮ ಬಿಹೇವಿಯರ್ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಬಿಹೇವಿಯರಲ್ಲಿ ಏನೋ ಚೇಂಜಸ್ ಆಗಿದೆ, ಏನೋ ಮಿಸ್ಟೇಕ್ಸ್ ಆಗಿರುವಂಥದ್ದು ನೀವು ಕಂಡ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನಿಮಗೆ ಗೊತ್ತಾಗಿದೆ. ಏನೋ ಮಿಸ್ಟೇಕ್ ಆಗಿರುವಂಥದ್ದು ಗೊತ್ತಾಗಿದೆ. ನಿಮ್ಮ ಮಿಸ್ಟೇಕ್ ಏನಿದೆ, ಬೇರೆದವ್ರ ಮಿಸ್ಟೇಕ್ ಅನ್ನ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಮಿಸ್ಟೇಕ್ ಏನಾಗಿದೆ ಅನ್ನುವಂಥದ್ದನ್ನ ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನೀವು ಇನ್ನೊಬ್ರು ಮಿಸ್ಟೇಕ್ ಅನ್ನ ಹುಡ್ಕೊಳ್ಳೋದಕ್ಕೆ ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತಂದ್ರೆ, ನೀವೇನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಈ ಮಿಸ್ಟೇಕ್ ಇಂದ ನೀವು ಯಾರ್ಯಾರನ್ನ ನಿಮ್ಮಿಂದ ಕಳ್ಕೊಳ್ತೀರಾ, ದೂರ ಹೋಗ್ತಾರೆ ಯಾರ್ಯಾರು ನಿಮ್ಮಿಂದ ಅಂತ ಹೇಳಿ ನಿಮ್ಗೆ ಅವೇರ್ನೆಸ್ ಬರ್ತಾ ಇಲ್ಲ. ಓಕೆ, ಏನೋ ಒಂದು ಕರೆಕ್ಟ್ ಆಗಿ ನಡೀತಾ ಇಲ್ಲ, ಅದರಲ್ಲಿ ನೀವು ಇನ್ವಾಲ್ವ್ಮೆಂಟ್ ಇದ್ದೀರಾ ಅಂದ್ರೆ ನೀವು ಡಿಪೆಂಡ್ ಮಾಡ್ತಾ ಇದ್ದೀರಾ. ಎದಕ್ಕೆ ರಾಂಗ್ ಥಿಂಗಿಗೆ ಡಿಪೆಂಡ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಬರ್ತಾ ಇದೆ. ಇನ್ನೊಬ್ರು ಏನ್ ಹೇಳ್ತಾರೆ ಅದನ್ನ ನೀವು ಕೇಳುವಂತ ಮೂಡಲ್ಲಿ ಇಲ್ವೇ ಇಲ್ಲ. ಈ ರೀತಿ ಎಲ್ಲ ಎನರ್ಜಿ, ನಿಮ್ಮ ಕರೆಂಟ್ ಎನರ್ಜಿ ನನಗೆ ಅನಿಸ್ತಾ ಇರುವಂತದ್ದು. ಸೊ ರೀಡಿಂಗ್ ನಿಮಗೆ 2 ಇಂದ 10th ಏಪ್ರಿಲ್ ವರೆಗೂ ಇರುತ್ತೆ. ಇದು ಲವ್ ರಿಲೇಶನ್ಶಿಪ್ ರೀಡಿಂಗ್ ನಾನು ಹೇಳ್ತಾ ಇದ್ದೀನಿ. ಬಟ್ ನಿಮ್ಮ ಎನರ್ಜಿ ಈ ರೀತಿ ಇದೆ ಅಂತ ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮತ್ತೆ ನಿಮ್ಮ ಫೀಲಿಂಗ್ ಯಾವ ರೀತಿ ಇದೆ, ನಿಮ್ಮ ಫೀಲಿಂಗ್ ಯಾವ ರೀತಿ ಇದೆ ಅಂತಂದ್ರೆ, ಇವಾಗ ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಬೇಕು, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ಓಡಾಡ್ತಾ ಇದೆ. ನಿಮ್ಮಷ್ಟಕ್ಕೆ ನೀವೇ ಏನೋ ಒಂದು ನೆಗೆಟಿವಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಬೇಕು, ನನ್ನನ್ನು ನೋಡೋರೇ ಯಾರಿಲ್ಲ, ನನ್ನ ಥಾಟ್ಸನ್ನು ಕೇಳೋರೇ ಯಾರಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋವಂಥ ಒಂದು ಎನರ್ಜಿಲಿ ನೀವಿದ್ದೀರಾ ಪ್ರೆಸೆಂಟ್ ಮೂಮೆಂಟಲ್ಲಿ. ಓಕೆ, ಆ ರೀತಿ ನಿಮ್ಮ ಥಾಟ್ ಪ್ರೊಸೆಸ್ ಆ ರೀತಿ ಬರ್ತಾ ಇದೆ. ತುಂಬ ಮನಸ್ಸಲ್ಲಿ ಗೊಂದಲ ಇರುವಂಥದ್ದು.
ಆದರೆ ಅಫ್ಕೋರ್ಸ್ ನಿಮಗೆ ಆ ರೀತಿ ಫೀಲಿಂಗ್ ಇದೆ, ಬಟ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಫೀಲಿಂಗ್ಸ್ ತುಂಬಾನೇ ಒಳ್ಳೇದಿದೆ. ನೀವು ತುಂಬ ಅಂದರೆ ಪಾರ್ಟ್ನರ್ ಬಗ್ಗೆ ನಿಮ್ಮ ಫೀಲಿಂಗ್ ಏನಂತಂದರೆ, ನೀವು ವಿಚಾರ ಮಾಡ್ತೀರಾ ತುಂಬ ಚೆನ್ನಾಗಿರುವಂಥ ರಿಲೇಷನ್ಶಿಪ್ಪನ್ನು. ನೀವು ಎಷ್ಟೇ ಮೆಂಟಲಿ ನೀವು ಎಷ್ಟೇ ಬ್ಯುಸಿ ಇದ್ದೀರಾ, ಎಲ್ಲೋ ಏನು ಹೇಗೋ ಇದ್ದೀರಾ ಅಂದರೂ ಕೂಡ ನೀವು ಆ ಒಂದು ರಿಲೇಷನ್ಶಿಪ್ಪನ್ನು ಏನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಸಮ್ವೇರ್ ಬರುತ್ತೆ ಈ ರೀತಿ ಪ್ರಾಬ್ಲಮ್, ಡಿಸಪಾಯಿಂಟ್ಮೆಂಟ್ ಇರುತ್ತೆ, ಡಿಸ್ಸ್ಯಾಟಿಸ್ಫೈಡ್ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ನಿಮಗೆ ಅವಾಗ ಅವಾಗ ಅನ್ಸುತ್ತೆ ರಿಲೇಷನ್ಶಿಪ್ಪೇ ಬೇಡ, ನಾವು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅಂತ ಹೇಳಿ. ಅಫ್ಕೋರ್ಸ್ ನಿಮಗೆ ಆ ಭಾವನೆ ಬಂದೇ ಬರ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನೀವು ಇಟ್ಕೊಂಡಿರುವಂತದ್ದು ಫೀಲಿಂಗ್. ನಾನು ಹೇಳಿದೆ ಅವ್ರಿಂತ ದೂರ ಹೋಗ್ಬಿಡ್ಬೇಕು, ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಇದೆ. ಬಟ್ ಅವರ ಫೀಲಿಂಗ್ ಯಾವ ರೀತಿ ಇದೆ ನೋಡಿ. ಅವ್ರು ವಿಚಾರ ಮಾಡ್ತಾರೆ, ನೀವು ತುಂಬ ಸ್ಟ್ರಿಕ್ಟ್ ಆಗಿದ್ದೀರಾ, ತುಂಬ ಯಾವ ರೀತಿ ಅಂತಂದ್ರೆ ಯಾವುದನ್ನು ಮನಸ್ಸಲ್ಲಿ ಕಡಾಮುಡಿ ಮಾತಾಡೋದು ಅಂತ ಹೇಳ್ತಾರಲ್ವಾ, ಆ ರೀತಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ಮುಂದೆ ಮುಂದೆ ಮಾತಾಡ್ಬಿಡೋ ಅಂತ ನಿಮ್ಮ ಒಂದು ಸ್ವಭಾವ ಈ ರೀತಿ ಇದೆ ಅನ್ನುವಂಥದ್ದು ಅವ್ರಿಗೆ ಬರ್ತಾ ಇದೆ. ಅವರ ಒಂದು ಫೀಲಿಂಗ್ಸ್ ಹಿಂದೆ ಮುಂದೆ ನೋಡೋದಿಲ್ಲ, ಸಡನ್ ಆಗಿ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿಬಿಡ್ತೀರಾ ಅನ್ನುವಂಥದ್ದು. ಅಷ್ಟು ನೀವು ಅವ್ರ ಬಗ್ಗೆ ಅಫೆಕ್ಷನೇಟ್ ಇಲ್ಲ ಪಬ್ಲಿಕಲಿ. ಮತ್ತೆ ಯಾವ ರೀತಿ ಅಂತಂದ್ರೆ ಅದನ್ನ ನೀವು ಅಫ್ಕೋರ್ಸ್ ನೀವು ಪಾಸಿಟಿವ್ ಆಗಿದ್ದೀರಾ ಅಂತ ಅವ್ರಿಗೆ ಇದೆ, ಆದ್ರೆ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಯಾರ ಮುಂದೆನೂ ಕೂಡ. ಲಾಯಲ್ ಆಗಿದ್ದೀರಾ, ಯುನೀಕ್ ಆಗಿದ್ದೀರಾ, ನಿಮ್ಮದೇ ಆದಂಥದ್ದು ಎಕ್ಸ್ಪ್ರೆಸ್ ಮಾಡುವಂಥದ್ದು ಒಂದು ವೇ ಇದೆ, ಅದರಲ್ಲೇನೆ ನೀವು ಮಾಡೋದು ಅನ್ನುವಂಥದ್ದು. ಅವ್ರು ಇದನ್ನೆಲ್ಲ ಕ್ಯಾಲ್ಕುಲೇಟಿವ್ ಆಗಿ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಅಥಾರಿಟಿವ್ ಆಗಿದ್ದೀರಾ, ಕ್ಯಾಲ್ಕುಲೇಟಿವ್ ಆಗಿದ್ದೀರಾ, ಡಾಮಿನೇಟಿಂಗ್ ಇದ್ದೀರಾ, ಸ್ವಲ್ಪ ಇರುತ್ತೆ ಡಾಮಿನೇಟಿಂಗ್, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿ. ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್, ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಇದ್ದೀರಾ ಅಂತ ಹೇಳಿ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ತಾರೆ. ಇನ್ನು ಬರುವಂಥ ದಿನಗಳಲ್ಲಿ ನಿಮಗೆ ಫ್ಯೂಚರಲ್ಲಿ ಏನು ಬರ್ತಾ ಇದೆ ಅನ್ನುವಂಥದ್ದು, ಫ್ಯೂಚರಲ್ಲಿ ನೋಡಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರ ನಡುವೆ ಕಮ್ಯುನಿಕೇಶನ್ ಏನಿದೆ ಅಂದರೆ ಇಬ್ಬರ ನಡುವೆ ಒಂದು ಬಾಂಡಿಂಗ್ ಏನಿದೆ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತಾ ಇರುವಂಥದ್ದು. ಸ್ವಲ್ಪ ಬಾಂಡಿಂಗ್ ನಿಮ್ಮಿಬ್ಬರ ನಡುವೆ ಏನಿದೆ ಕ್ಲಾರಿಟಿ ಇರ್ಬೋದು, ಏನಾದರೂ ನೀವು ನಿಮ್ಮಲ್ಲಿ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಿರ್ಬೋದು, ಅದನ್ನೆಲ್ಲ ಕ್ಲಿಯರ್ ಆಗಿಟ್ಕೊಳ್ಳಿ, ಕಮ್ಯುನಿಕೇಶನ್ ಕ್ಲಿಯರ್ ಆಗಿಟ್ಕೊಳ್ಳಿ. ಕನ್ಫ್ಯೂಷನ್ಸ್ ಬೇಡ ಯಾವುದೇ ಕಾರಣಕ್ಕೂ. ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಬೇಡ. ಇಬ್ರು ಕೂಡ ಸಪೋರ್ಟಿವ್ ಆಗಿರಿ, ಆಗಿರ್ತೀರಾ. ಬರುವಂಥ ದಿನಗಳಲ್ಲಿ ಇಬ್ರು ಕೂಡ ಸಪೋರ್ಟಿವ್ ಆಗಿರ್ತೀರಾ, ಎನ್ಕರೇಜ್ಮೆಂಟ್ ಇರ್ಬೋದು ಇಬ್ರು ಕಡೆಯಿಂದನೂ ಬರ್ತಾ ಇರುವಂಥದ್ದು. ಓಕೆ, ಹಾಗಿದ್ರೆ ಇನ್ನೂ ನೋಡ್ಬೇಕು ಅಂತಂದ್ರೆ ಏನಾದ್ರೂ ತೊಂದರೆಗಳು ಬರುತ್ತಾ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡು ಬರೋಣ. ತೊಂದರೆಗಳಲ್ಲಿ ನನಗೆ ಇಲ್ಲಿ ಬಂದಿರೋವಂಥದ್ದು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಜಡ್ಜ್ಮೆಂಟ್ ಕಾರ್ಡ್ ಏನ್ ಹೇಳುತ್ತೆ ನೋಡಿ, ಯೂಶ್ವಲಿ ಹೇಳುತ್ತೆ ಏನಂತಂದ್ರೆ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ. ಜಡ್ಜ್ಮೆಂಟ್ ಅಂದ್ರೆ ನಿಮ್ಗೆ ಗೊತ್ತೇ ಇರಬಹುದು. ಅಂದ್ರೆ ಈ ಒಂದು ಲವ್ ಮ್ಯಾಟ್ರಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಓವರ್ ಆಲ್ ನಾನು ಹೇಳ್ತಾ ಇರುವಂತದ್ದು ಅದು ಹಿಂದೆ ಮುಂದೆ ಯಾರಿದ್ದಾರೆ ಏನು ಅಂತ ಅದಕ್ಕೆ ಯಾವುದೇ ರೀತಿ ಡಿಫ್ರೆನ್ಸ್ ಅನ್ಸೋದಿಲ್ಲ. ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ತುಂಬಾ ಪಾಸಿಟಿವ್ ಆಗಿರ್ತೀರಾ. ಓಕೆ, ಆಲ್ವೇಸ್ ನೀವು ಸಪೋರ್ಟಿವ್ ಆಗಿರ್ತೀರಾ, ಯಾವುದೇ ಕಾರಣಕ್ಕೂ ನೀವು ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ. ಸ್ವಲ್ಪ ನೀವು ಡಾಮಿನೇಟಿಂಗ್ ಇದ್ದೀರಾ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತು. ನಿಮ್ಮ ಪಾರ್ಟ್ನರ್ ಏನು ವಿಚಾರ ಮಾಡ್ತಾ ಇದ್ದಾರೆ ಅದು ನಿಮಗೂ ಕೂಡ ಗೊತ್ತಿದೆ. ಓಕೆ, ಹಾಗಿದ್ರೆ ಯೂನಿವರ್ಸ್ ನಿಮಗೆ ಮೆಸೇಜ್ ಏನು ಕೊಡ್ತಾ ಇದೆ, ಏನು ಗೈಡೆನ್ಸ್ ಕೊಡ್ತಾ ಇದೆ ಅದನ್ನ ನೋಡ್ಕೊಂಡು ಬರೋಣ. ನೋಡಿ, ಪೇಜ್ ಆಫ್ ಸಾರ್ಟ್ಸ್ ಎನರ್ಜಿ ಬರ್ತಾ ಇದೆ. ಅಂದ್ರೆ ಯೂನಿವರ್ಸ್ ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದೆ ಏನಂತಂದ್ರೆ ಸ್ವಲ್ಪ ಫ್ರೀಡಮ್ ಕೊಡಿ ಇಬ್ಬರಿಗೂ. ನೀವು ಯಾಕಂದ್ರೆ ಡಾಮಿನೇಟಿಂಗ್ ಅಂತ ಏನ್ ಹೇಳಿದೆ, ಸ್ವಲ್ಪ ಫ್ರೀಡಮ್ ಕೊಡಿ ಅವ್ರಿಗೂ ಕೂಡ. ರಿಸ್ಟ್ರಿಕ್ಷನ್ಸ್ ತುಂಬಾ ಬೇಡ, ನಿಮ್ಮಷ್ಟಕ್ಕೆ ನಿಮಗೂ ಕೂಡ ರಿಸ್ಟ್ರಿಕ್ಷನ್ಸ್ ಬೇಡ, ಅವ್ರಿಗೂ ಕೂಡ ಬೇಡ. ಸ್ವಲ್ಪ ಅವ್ರಿಗೆ ಫ್ರೀಡಮ್. ಯಾವ ರೀತಿ ಅಂದ್ರೆ ಅವ್ರು ಏನಾದರೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಾ, ಓಕೆ ಅದನ್ನ ಮಾಡ್ಲಿಕ್ಕೆ ಬಿಡಿ. ನಿಮ್ಗೆ ಗೊತ್ತಿರುತ್ತೆ ಅವ್ರು ಏನ್ ಮಾಡ್ತಾರೆ ಏನಿಲ್ಲ ಅಂತ ಹೇಳಿ. ಓಕೆ, ಸೊ ತುಂಬಾ ಫ್ರೀಡಮ್ ಅಂತಂದ್ರೆ ನೋಡಿ, ಒಂದು ಲೆವೆಲ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರಲೇಬೇಕಾಗತ್ತೆ. ನೀವು ಎಷ್ಟು ರಿಲೇಶನ್ಶಿಪ್ ಅನ್ನ ಹಿಡಿದಿಟ್ಕೋತೀರಾ ಅಷ್ಟು ನಿಮ್ಮ ಕೈ ಬಿಟ್ಟು ಹೋಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳಿ ರಿಲೇಶನ್ಶಿಪ್ ಅಲ್ಲಿ.
ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಳ್ಳಿ. ಲವಿಂಗ್ ಕೇರಿಂಗ್ ಅಂಕರು ಇದ್ದೀರಾ, ತುಂಬ ಇದೆ, ಅದರಲ್ಲಿ ನೋ ಡೌಟ್. ತುಂಬ ಪಾಸಿಟಿವ್ ಆಗಿರುವಂಥ ಎನರ್ಜಿ ಬಂದಿದೆ. ಓಕೆ, ಸೊ ಓವರಾಲ್ ನಾನು ನೋಡಿದಾಗ ಅಷ್ಟೇನು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ತೊಂದರೆಗಳು ನನಗೆ ಕಾಣ್ತಾ ಇಲ್ಲ. ಮೇಂಟೈನ್ಡ್ ಇದೆ, ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಇಬ್ಬರು ಕೂಡ. ಓಕೆನಾ? ಹಾಗಿದ್ರೆ ಈ ರೀಡಿಂಗ್ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಒಂದು ಮೆಸೇಜ್ ಮುಖಾಂತರ ಕಮೆಂಟಲ್ಲಿ ತಿಳಿಸಿ. ಮತ್ತು ಇಷ್ಟ ಆಗಿತ್ತು ರೀಡಿಂಗ್ ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.